ಸ್ವಲ್ಪ ಜನ ಫೋನ್ ಮಾಡಿ ಕೇಳಿದ್ರಿ ಸರ್ ಕೆಸೆಟ್ ಸ್ವಲ್ಪ ಮಾರ್ಕ್ಸ್ ನಲ್ಲಿ ಹೋತು ಸರ್ ಈ ಸರಿ ಹೆಂಗ್ ಕ್ವಾಲಿಫೈ ಮಾಡೋದು ಅಂತ ಹಿಂಗೆಲ್ಲ ಟಿಪ್ಸ್ ಅದು ಇದು ಏನ ಕೇಳ್ತಾ ಇದ್ರಿ. ಆಯ್ತು ಕೆಸೆಟ್ ಕ್ವಾಲಿಫೈ ಮಾಡೋದ್ ಹೆಂಗ ಅಂತ ಇನ್ನೊಂದು ವಿಡಿಯೋ ಬೇಕಂದ್ರೆ ಮಾಡ್ತೀನಿ. ಇನ್ನೂ ಬೇಕಂದ್ರೆ ಏನಾರ ಮಾಡೋಣ ಅದಕ್ಕ. ಈಗ ಈ ಸರಿ ಕೆಸೆಟ್ ಎಕ್ಸಾಮ್ ಅನ್ನ ಯಾಕೆ ಕ್ವಾಲಿಫೈ ಆಗ್ಲಿಲ್ಲ ನೀವು, why you are not qualified for KSET 2025 ಎಕ್ಸಾಮ್, ಅದನ್ನ ನೋಡೋಣ ಮೊದ್ಲ. ನೋಡ್ರಿ, ಸ್ವಾಮಿ ವಿವೇಕಾನಂದರ ಕೋಟ್, ಅರೈಸ್ ಅವೇಕ್ ಸ್ಟಾಫ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್. ಚೆನ್ನಾಗಿ ಅರ್ಥ ಆತ ಅನ್ಕೊಂಡೇನಿ. ಸಿಂಪಲ್ ಸೆಂಟೆನ್ಸ್ ಐತಿ, ಬಹಳ ಫೇಮಸ್ ಸೆಂಟೆನ್ಸ್ ಇದು, ಬಹಳ ಫೇಮಸ್ ಕೋಟು. ನೆಕ್ಸ್ಟ್, ಈಗ ನೀವು ಕೆಸೆಟ್ ನಾಟ್ ಕ್ವಾಲಿಫೈ ಆಗಿರೋದಕ್ಕ ಅಂದ್ರೆ ಕ್ವಾಲಿಫೈ ಆಗದೆ ಇರೋದಕ್ಕ ಕಾರಣಗಳು, ರೀಸನ್ಸ್ ಏನೇನಿರ್ಬೋದು ಅಂತ ನೋಡ್ಕೋರಿ. ಇಲ್ಲಿ ಇನ್ನೂ ಹೆಚ್ಚಿಗೆ ಅದಾವು, ನಾನು ಸಮ್ ರೀಸನ್ಸ್ ಅನ್ನ ಹಂಗ ಹೇಳ್ತಾ ಇದ್ದೀನಿ. ಫಸ್ಟ್ಗೆ ನಿಮ್ ಕಡೆ ಸಿಲಬಸ್ ಇತ್ತ ನಿಜವಾಗ್ಲೂ ಯೋಚನೆ ಮಾಡ್ರಿ, ಸಿಲಬಸ್ ಇತ್ತ ಅಂತ. ನೆಕ್ಸ್ಟ್, ಬುಕ್ಸ್ ಅಂಡ್ ಸ್ಟಡಿ ಮಟೀರಿಯಲ್ಸ್ ಇತ್ತ, ಬುಕ್ಸ್ ಸ್ಟಡಿ ಮಟೀರಿಯಲ್ಸ್ ನಿಮ್ ಕಡೆ ಇತ್ತ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿದ್ರ ನೀವು. ಎನ್ವಿರಾನ್ಮೆಂಟ್ ಅಂಡ್ ಫ್ರೆಂಡ್ಸ್, ನಿಮ್ ಸರೌಂಡಿಂಗ್ ಯಾವ ತರ ಇತ್ತು, ಸರೌಂಡಿಂಗ್ ಇದು ನಿಮ್ ಸರೌಂಡಿಂಗು ಒಂದ್ ಸ್ವಲ್ಪ ಜನನಾರ ಓದೋ ಹವ್ಯಾಸವನ್ನು ಒಳಗೊಂಡಿದ್ರ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇಶ್ಯೂ, ಇದು ಬಹಳಷ್ಟು ಜನದ್ದು ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ಇದಕ್ಕೆ ಆನ್ಸರ್ ಮಾಡಿ 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 ಸಾಕಾಗೈತೆ ಅಂತ ಏನಲ್ಲ, ಡೈಲಿ ಫೋನ್ ಮೆಸೇಜ್ ಕಮೆಂಟ್ ಇದ್ರ ಬಗ್ಗೆ ಬಂದೇ ಬರ್ತಾವು. ನಾನು ಹೇಳಿದೀನಿ, ಬಹಳಷ್ಟು ಸೊಲ್ಯೂಷನ್ ಅನ್ನ ಹೇಳಿದೀನಿ. ಕೇಳಿದವ್ರ ಏನ್ರ ಮಾರ್ಗ ತೋರಿಸ್ಬೇಕಾಗೈತಿ. ಅದಕ್ಕ ಕ್ವಾಲಿಫೈ ಆಗ್ಯಾರ, ಏನ್ ಮಾಡುದು, ಸ್ವಲ್ಪ ಸಮಸ್ಯೆ ಎದ್ರೊಳಗ ಆಗೈತಿ. ಏನಂದ್ರೆ ಇನ್ವ್ಯಾಲಿಡ್ ಡೇಟು ಕಾಸ್ಟ್ ಸರ್ಟಿಫಿಕೇಟ್ ಐತಿ. ಇದೇನು ಇಲ್ಲಿದ್ರ ನೀವೇನ್ ಕ್ವಾಲಿಫೈ ಆಗಕ್ಕೆ ದೊಡ್ಡ ರೀಸನ್ ಅಲ್ಲ, ನೀವು ಕ್ವಾಲಿಫೈ ಆಗಿರಿ, ಸಣ್ಣ ಪುಟ್ಟ ಮಿಸ್ಟೇಕ್ ದಿಂದ ಈ ತರ ಆಗೈತಿ. ನೆಕ್ಸ್ಟ್, ಮ್ಯಾರಿಡ್ ವುಮೆನ್ ಅಂದ್ರ ತಂದೆ ತಾಯಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರಿ, ಗಂಡನ್ ಕೊಡ್ಬೇಕಾಗಿತ್ತು. ಈ ತರ ಸ್ವಲ್ಪ ಸಮಸ್ಯೆ ಆಗೈತಿ. ಇಲ್ಲ ಮ್ಯಾರಿಡ್ ಅಂತ ಹಾಕಿರಿ, ಗಂಡನ್ ಸರ್ಟಿಫಿಕೇಟ್ ತೆಗ್ಸಿಲ್ಲ, ಈ ತರ ಸ್ವಲ್ಪ, ಇದೇನ್ ದೊಡ್ಡ ರೀಸನ್ ಅಲ್ಲ. ನೆಕ್ಸ್ಟ್, ಈಗ ನೀವೇನ್ ಮಾಡ್ಬೇಕಂದ್ರ accept your failure first. Don't run away from failure, look at it clearly. ನೀವು ಅದನ್ನ ಸರಿಯಾಗಿ ನೋಡ್ರಿ. say to yourself, this is not the end. ಈ ಎಕ್ಸಾಮ್ ಮುಗಿತಂದ್ರ ಎಲ್ಲ ಮುಗ್ದ ಹೋತು ಅಂತ ಏನಲ್ಲ, this is feedback. Analyze what went wrong. ಈಗ ಏನ್ ತಪ್ಪಾಗೈತಿ ನೋಡ್ಕೋರಿ ಮೊದ್ಲ. ಆಸ್ಕ್ ಯುವರ್ ಸೆಲ್ಫ್, ವಾಟ್ ಎಕ್ಸಾಕ್ಟ್ಲಿ ಕಾಸ್ಡ್ ದ ಫೇಲ್ಯೂರ್, ವಾಟ್ ಇಟ್ ಲ್ಯಾಕ್ ಆಫ್ ಪ್ರಿಪರೇಷನ್, ನಿಮ್ಮಲ್ಲಿ ಓದದೇನ ಆತರ ಆಯ್ತಾ, ರಾಂಗ್ ಸ್ಟ್ರಾಟಜಿ, ನೀವು ಕ್ವಶನ್ ಸಾಲ್ವ್ ಮಾಡ್ಲಿಲ್ವಾ, ಅಥವಾ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲಿಲ್ವಾ, ಅಥವಾ ಏನ್ ಸಮಸ್ಯೆ ಏನಾಗೈತಿ, ಪೂರ್ ಟೈಮ್ ಮ್ಯಾನೇಜ್ಮೆಂಟ್. ಎಲ್ಲಾ ರೀಸನ್ ಅನ್ನು ಬರ್ಕೊಂಡು ಅದಕ್ಕೆ ಎಕ್ಸ್ಕ್ಯೂಸ್ ಕೊಡ್ಬೇಡ್ರಿ. ಏನ್ ತಪ್ಪಾಗೈತಿ ಅದನ್ನ ಕರೆಕ್ಟ್ ಆಗಿ ಬರ್ಕೊಂಡು ಅಲ್ಲೇ ಬಹಳ ಕಾನ್ಸಂಟ್ರೇಟ್ ಮಾಡ್ರಿ. ಈಗ ಲರ್ನ್ ದ ಲೆಸನ್, ಫೇಲ್ಯೂರ್ಸ್ ಆಲ್ವೇಸ್ ಕ್ಯಾರಿ ಅ ಲೆಸನ್, ಇಂಪ್ರೂವ್ ಪ್ಲಾನಿಂಗ್. ಈಗ ನೀವು ಕ್ವಾಲಿಫೈ ಆಗಿಲ್ಲ, ಏನಾಯ್ತು ಹೋಗ್ಲಿ, ಇದ್ರಲಿಂತ ಒಂದ್ ಲೆಸನ್ ಸಿಕ್ಕೈತಿ ನಿಮ್ಗ. ನಿಮ್ಮ ಪ್ಲಾನಿಂಗ್ ನಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊರಿ. ಇದಕ್ಕ ಅಂತ ಪ್ಲಾನಿಂಗ್ ಮಾಡ್ಕೊರಿ. ಕೆಸೆಟ್ ಎಕ್ಸಾಮ್ ಒಂದ ಅಂತಲ್ಲ, ಬೇರೆ ಎಕ್ಸಾಮ್ ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ರಿ ಅಂದ್ರ ಬೇರೆ ಎಕ್ಸಾಮ್ ಪಾಸ್ ಮಾಡ್ಕೊತೀರಿ. ಕೆಸೆಟ್ ಮೊದ್ಲು ಮಾಡ್ಕೊರಿ. ನೀವು MSc ಮುಗಿಸ್ಕೊಂಡು ಎಲ್ಲ
ಒಂದ್ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರ ಇದಾಗ್ಬಿಡುತ್ತ. ನೆಕ್ಸ್ಟ್, ಚೇಂಜ್ ಯುವರ್ ಸ್ಟ್ರಾಟಜಿ. ಸಕ್ಸಸ್ ನೀಡ್ಸ್ ಅಡ್ಜಸ್ಟ್ಮೆಂಟ್, ನಾಟ್ ಗಿವಿಂಗ್ ಅಪ್. ಈಗ ಬರ್ಲಿಲ್ಲ, ಒಂದ್ 2 ಮಾರ್ಕ್ಸ್ನಾಗ ಹೋತು, 4 ಮಾರ್ಕ್ಸ್ನಾಗ ಹೋತು, ಹೋಲ್ ಬಿಡತ್ಲಾಗ ನಂದು ಆಗಂಗಿಲ್ಲ ಅಂತ ಕೈ ಬಿಡಾಕ್ ಹೋಗ್ಬಿಡ್ರಿ. ನಾಟ್ ಗಿವಿಂಗ್ ಅಪ್. ಇದ್ರೊಳಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ರಿ, ಅಪ್ಲೈ ಮಾಡ್ರಿ, ಕ್ಲಿಯರ್ ಮಾಡ್ಕೊಡ್ರಿ. ಟ್ರೈ ನ್ಯೂ ಪ್ಲಾನ್. ಫಾಲೋ ಸಮ್ ಒನ್ ಹೂ ಆಲ್ರೆಡಿ ಸಕ್ಸೀಡೆಡ್. ಈಗ ನಾನು ಕ್ಲಿಯರ್ ಮಾಡೀನಿ ಆ ತರ ಹಂಗಲ್ಲ. ಈಗ ಸರ್ ನಿಮ್ ಸ್ಟ್ರಾಟಜಿ ಏನಿತ್ತು, ನಾನ್ ಯಾವ ತರ ಓದ್ಬೇಕಂತ ಕೇಳಿದ್ರಿ, ಪರವಾಗಿಲ್ಲ. ಈ ತರ ನಮ್ಗೆ ಏನ್ರ ಸ್ವಲ್ಪ ಸಜೆಷನ್ ಕೇಳಿದ್ರಿ ಅಂದ್ರ ಹಿಂಗ್ ಮಾಡ್ರಿ, ಹಿಂಗಿಲ್ಲ, ಹಿಂಗೈತಿ, ಹಿಂಗಿಲ್ಲ ಅಂತ ಹೇಳ್ತೀವಿ. ಇಲ್ಲ ನಿಮ್ಮ ಸರೌಂಡಿಂಗ್ ನಲ್ಲಿ ಯಾರಾದ್ರೂ ಇದ್ರ ಅವ್ರನ್ನ, ನಾವೀಗ ಫೋನ್ ಕಾಲ್ ಮಾಡಿದ್ರ ಬಹಳಷ್ಟು ಜನಕ್ಕೆ ರಿಪ್ಲೈ ಮಾಡಕ್ ಆಗಂಗಿಲ್ಲ, ಬರೀ ಅದಾಗ್ಬಿಡುತ್ತ. ಮೆಸೇಜ್ ಮಾಡಿದ್ರು ಬಹಳಷ್ಟು ಜನ ಕಮೆಂಟ್ ಮಾಡ್ತಾರ, ಮೆಸೇಜ್ ಮಾಡ್ತಾರ, ಅವ್ರನ್ನು ನೋಡಕ್ ಆಗಲ್ಲ. ನಾವು ಇನ್ ಕೇಸ್ ಬಿಜಿ ಇದ್ದಾಗ ಬೇರೆಯವ್ರು ಯಾರ ನಿಮ್ ಸರೌಂಡಿಂಗ್ ಫ್ರೆಂಡ್ಸ್, ಅಣ್ಣ, ತಮ್ಮ, ಅಕ್ಕ, ತಂಗಿ ಆದ್ರೂ ಪರವಾಗಿಲ್ಲ, ಯಾರ ಇರ್ತಾರಲ್ಲ ಅವ್ರ ಸಜೆಷನ್ ನ ತಗೊಳ್ರಿ. ಫಾಲೋ ಸಮ್ ಒನ್ ಹೂ ಆಲ್ರೆಡಿ ಸಕ್ಸೀಡೆಡ್. ನನ್ನನ್ನು ಕೇಳಿದ್ರ ನಾನು ಹೇಳ್ತೀನಿ, ನೀವು ಕಮೆಂಟ್ ಮಾಡಿದ್ರ, ಮೆಸೇಜ್ ಮಾಡಿದ್ರ ಸ್ವಲ್ಪ ಡಿಲೇ ಆದ್ರೂ ರಿಪ್ಲೈ ಮಾಡಿರ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ಆಗಿಂದಾಗ ಮಾಡ್ಲಿಕ್ಕಿಲ್ಲ ಅಷ್ಟ. ಸ್ಟೇ ಕನೆಕ್ಟೆಡ್. ಸೆಟ್ ಕ್ಲಿಯರ್ ಗೋಲ್ಸ್. ಈಗ ಇದು ಇಂಪಾರ್ಟೆಂಟ್ ನಿಮ್ಗ ನೋಡ್ರಿ. ಐ ವಿಲ್ ಸ್ಕೋರ್ ಡ್ಯಾಶ್ ಮಾರ್ಕ್ಸ್ ಬೈ ಡ್ಯಾಶ್ ಡೇಟ್ ಅಂದ್ರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ, ಯಾವ್ದಾರ ಕ್ವಶನ್ ಪೇಪರ್ ತೋಡ್ರಿ, ಮೊದ್ಲು ಅಟೆಂಪ್ಟ್ ಮಾಡ್ರಿ, ಅದನ್ನ ಎಷ್ಟ್ ಮಾರ್ಕ್ಸ್ ಬಂದೈತೆ ನೋಡ್ರಿ. ನೆಕ್ಸ್ಟ್ ಇಷ್ಟು ದಿನದೊಳಗ ಇಷ್ಟು ಮಾರ್ಕ್ಸ್ ತಗೊಂತೀನಿ. ನಿಮ್ದು ಕಟ್ ಆಫ್ ಮಾರ್ಕ್ಸ್ ನೋಡ್ಕೊಂಡ್ಬಿಡ್ರಿ, 1-2-3 ವರ್ಷದ್ದು. ನಾನು ಅದ್ರ ಬಗ್ಗೆ ವಿಡಿಯೋನು ಮಾಡಿ ಹಾಕಿನಿ, ಅಲ್ಲೇ ಕಟ್ ಆಫ್ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದೈತಿ, ಕಟ್ ಆಫ್ ಮಾರ್ಕ್ಸ್ ಎಷ್ಟಿತ್ತು, ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ನೀವು ಕಟ್ ಆಫ್ ಮಾರ್ಕ್ಸ್ಗೆ ನಿಯರ್ ತೊಗೊಂತಾ ಇದ್ದೀರಾ. ನಾನು ಕಟ್ ಆಫ್ ಮಾರ್ಕ್ಸ್ ಇಷ್ಟ ಐತಿ, ಇಷ್ಟು ಮಾರ್ಕ್ಸ್ ತಗೊಂತೀನಿ ಇಂಥ ಡೇಟ್ಗೆ, ಎಕ್ಸಾಮ್ ಪೂರ್ವದೊಳಗೆ ಪ್ಲಾನಿಂಗ್ ಇದು. ಐ ವಿಲ್ ಸ್ಟಡಿ ಡ್ಯಾಶ್ ಅವರ್ಸ್ ಡೈಲಿ. ನೀವು ಡೈಲಿ ಓದ್ಬೇಕು. ಡೈಲಿ ಓದಿದ್ರ ಸ್ವಲ್ಪ ಸಬ್ಜೆಕ್ಟ್ ಗ್ರಿಪ್ ಬರುತ್ತೆ ನಿಮ್ಗೆ. ಯಾವಾಗೋ ಎಕ್ಸಾಮ್ ಇದ್ದಾಗ 1 ತಿಂಗಳ ಓದಿರ್ತಾರ, ಓದ್ ಪಾಸ್ ಆಗ್ತಾರ. ಇಂಜಿನಿಯರಿಂಗ್ ಹುಡ್ರು ಒಂದಿಷ್ಟು ಹೈಲಿ IIT JEE ಅಂತವ್ರ ಮೊದ್ಲ ಅವರು ಸಾಕಷ್ಟು ಪರಿಶ್ರಮ ಪಟ್ಟಿರ್ತಾರ. ಅವ್ರನ್ನ ಓದಂಗಿಲ್ಪ, ಎಕ್ಸಾಮ್ ಇದ್ದಾಗ ಓದ್ಕೊಂಡು ಹೋದ್ಯಾ ಪಾಸ್ ಆದ್ಯಾ ಅಂತ ಹಂಗ ಹೇಳ್ತಿರ್ತಾರ. ಅವ್ರು ಇನ್ಬಾರ್ನ್ ಟ್ಯಾಲೆಂಟ್. ಅವ್ರು ಸ್ವಲ್ಪ ಟ್ಯಾಲೆಂಟ್ ಅನ್ನೋದಕ್ಕಿಂತ ಅವರು ಹಾರ್ಡ್ ವರ್ಕ್ ಮಾಡಿರ್ತಾರ. ಅವ್ರ ಮೆಂಟಾಲಿಟಿಗೆ ಅಷ್ಟು ವರ್ಕ್ ಸಾಕು. ನಿಮ್ ಮೆಂಟಾಲಿಟಿಗೆ ಎಷ್ಟು ಬೇಕು? ಐ ವಿಲ್ ಸ್ಟಡಿ ಡ್ಯಾಶ್ ಅವರ್ಸ್ ಡೈಲಿ. ನಿಮ್ ಮೆಂಟಾಲಿಟಿ ಅನುಸಾರವಾಗಿ ಇಷ್ಟು ತಾಸು ಓದ್ತೀನಿ, ಇಷ್ಟು ಅವರ್ಸ್ ಓದ್ತೀನಿ ಅಂತ ಫಿಕ್ಸ್ ಆಗ್ರಿ. ಐ ವಿಲ್ ಕಂಪ್ಲೀಟ್ ದಿಸ್ ಚಾಪ್ಟರ್ ಟುಡೇ. ಒಂದ್ ಗೋಲ್ ಹಾಕೋರಿ, ಒಂದ್ ಟೈಮ್ ಟೇಬಲ್ ಹಾಕೋರಿ. ಡೈಲಿ ಇಷ್ಟಿಷ್ಟು ಚಾಪ್ಟರ್, ಇಷ್ಟಿಷ್ಟನ್ನ ಓದ್ತೀನಿ, ಎಷ್ಟು ಪೇಜ್ ಅನ್ನ ಓದ್ಕೊಂತೀನಿ, ಈ ಪೇಜ್ ಎಷ್ಟು ನೋಟ್ಸ್ ನಲ್ಲಿ ಎಷ್ಟು ಮುಗಿಸ್ತೀನಿ. ಈ ತರ ನಿಮ್ಮದೇ ಆದ ಒಂದು ಸ್ಟ್ರಾಟಜಿ ಹಾಕೊಳ್ಳಿ. ಈಗ ಬಿಲ್ಡ್ ಡಿಸಿಪ್ಲಿನ್ ಅಂದ್ರ ನೋಡ್ರಿ, ಸಕ್ಸಸ್ ಇಸ್ ಈಕ್ವಲ್ ಟು ಡೈಲಿ ಹ್ಯಾಬಿಟ್ಸ್. ಎವನ್ ಇಟ್ಸ್ 1% ಇಂಪ್ರೂವ್ಮೆಂಟ್ ಈಚ್ ಡೇ, ಇಟ್ ಕಂಪೌಂಡ್ಸ್. ನೀವು ಡೈಲಿ ಸ್ವಲ್ಪ ಓದ್ಕೊಂತ ಹೋದ್ರು ಅದು ಜಾಸ್ತಿ ಆಗ್ಬಿಡುತ್ತ. ನಿಮ್ಗೆ ಅಷ್ಟು 300 ಮಾರ್ಕ್ಸ್ ಇರುತ್ತ, KSET ಎಕ್ಸಾಮ್ ಅಲ್ಲಿ 300 ಮಾರ್ಕ್ಸ್ ಇರುತ್ತ. ಡೈಲಿ ಒಂದೊಂದು ಮಾರ್ಕ್ಸ್ ಓದ್ಕೊಂತ ಹೋದ್ರು ಮುಂದಿನ ವರ್ಷದೊಳಗೆ 300 ಮಾರ್ಕ್ಸ್ ಆತ್ ನಿಮ್ಗೆ. ಆತರ ಅಂತಲ್ಲ, ಡೈಲಿ ಏನಾದ್ರೂ ಓದ್ಕೊಂತ ಇರ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ, ಮಾರ್ಕ್ ಟೆಸ್ಟ್ ತಗೊಳ್ರಿ, ಅದಕ್ಕೆ ರೆಫರೆನ್ಸ್ ಬುಕ್ ತಗೊಳ್ರಿ, ಓದ್ರಿ, ಏನ್ ಟಫ್ ಐತಿ ಬರ್ಕೊಳ್ರಿ. ಈ ತರ ಈಗೇನ್ ಬೇಕಾದಷ್ಟು ಸೋರ್ಸ್ ಅದಾವ. ಈಗ ಒಂದ್ ಸ್ವಲ್ಪ ಸರ್ಚ್ ಮಾಡ್ಬೇಕು ಅಷ್ಟ. ನೀವು ಸೋರ್ಸ್ ಐತಿ ಅಂತಂದು ಸೋರ್ಸ್ ಅಲ್ಲಿ ಸಿಗುತ್ತಾ ಇಲ್ಲಿ ಸಿಗುತ್ತಾ ಅಂತಲ್ಲ, ಅದು ನಿಮ್ಮ ಹಂತದೊಳಗ ಬರ್ಬೇಕದು. ಅಂದ್ರ ನೀವ್ ಅದನ್ನ ಅಳವಡಿಸ್ಕೊಂಡು
ನಿಮಗ್ ಕರಗತ ಆಗ್ಬೇಕು. ಯು ಹ್ಯಾವ್ ಟು ಮಾಸ್ಟರ್ ಫಾರ್ ದ್ಯಾಟ್ ಹ್ಯಾಬಿಟ್. ಮೇಂಟೈನ್ ಫೇತ್ ಇನ್ ಯುವರ್ ಸೆಲ್ಫ್. ಇದು ಇಂಪಾರ್ಟೆಂಟ್ ನೋಡ್ರಿ. ದ ಸ್ಟ್ರಾಂಗೆಸ್ಟ್ ಪವರ್ ಈಸ್ ಬಿಲೀಫ್. ಸೇ ಡೈಲಿ ಐ ಕ್ಯಾನ್ ಡೂ ಇಟ್. ಈ ಸರಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ಕೋದ್ರಿ. ಮೈ ಫೇಲ್ಯೂರ್ ಡು ನಾಟ್ ಡಿಫೈನ್ ಮೀ. ನಿಮ್ಮ ಸೋಲು ನಿಮ್ ಬಗ್ಗೆ ಹೇಳಲ್ಲ. ನಿಮ್ಮ ಸೋಲು ನಿಮ್ ಬಗ್ಗೆ ಹೇಳಲ್ಲ ಅಂತ ಅನ್ಕೊಳ್ಳಿ. ಎವ್ರಿ ಸೆಟ್ ಬ್ಯಾಕ್ ಈಸ್ ಅ ಕಮ್ ಬ್ಯಾಕ್. ಇದನ್ನಿಷ್ಟು ಮಾಡಿ ಸಕ್ಸಸ್ ಆಗ್ತೀರಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದಿ ಬೆಸ್ಟ್. ಹ್ಯಾಪಿ ಲರ್ನಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಅದರಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತಾ. ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.